ನಮಸ್ಕಾರ ಸರ್, ನಿಮ್ ಹೆಸರು ಏನು? ಪ್ರಶಾಂತ್ ಪ್ರಭು ಅಂತೇಳಿ. ಸರ್, ಇವತ್ತು ಏನ್ ಪ್ರಾಬ್ಲಮ್ ಆಗಿದೆ ಇದು ಸರ್, ನಾವು ನೇತಾಜಿ ಮಿತ್ರರು ನೇತಾಜಿ ಸರ್ಕಲ್ ವತಿಯಿಂದ ಇದು 3ನೇ ವಾರ ಇದು ಸ್ವಚ್ಛತಾ ಆಂದೋಲನ ಇಟ್ಕೊಂಡಿರೋದು. ಹೊಸ ಸೇತುವೆ ಹತ್ರ ತುಂಬಾ ಕಸ ಇದೆ ಅನ್ನೋದನ್ನ ಮನಗಂಡು ಇಲ್ಲಿ ಒಂದು ಸ್ವಚ್ಛತಾ ಕಾರ್ಯನ ಸ್ನೇಹಿತರ ಜೊತೆಗೆ ಕೈಗೊಂಡಿದ್ದೀವಿ. ಬೇಸರ ಏನ್ ಸಂಗತಿ ಏನಂತ ಹೇಳಿದ್ರೆ, ಇದು ಯಾವ್ದು ನಾವು ಪ್ರಚಾರಕ್ಕೆ ಮಾಡ್ತಾ ಇಲ್ಲ, ನಮ್ದೊಂದು ಕರ್ತವ್ಯ ಅಥವಾ ನಮ್ದೊಂದು ಆದ್ಯತೆ ಅಂತ ಹೇಳ್ಕೊಂಡು ಮಾಡ್ತಾ ಇದೀವಿ. ಪ್ರಕೃತಿನ ನಮ್ಮ ನಮ್ಗೇನ್ ಪ್ರಕೃತಿಗೆ ಕೊಟ್ಟಿದೆ ಭಗವಂತ, ಅದನ್ನ ಸ್ವಚ್ಛವಾಗಿ ಇಟ್ಕೊಂಡು ನಮ್ದೆಲ್ಲ ಕರ್ತವ್ಯ. ಬಟ್ ಬಹಳ ಬೇಸರ ಸಂಗತಿ ಏನಂದ್ರೆ, ಯಾವ ಜಾಗದಿಂದ ಮೊನ್ನೆ ನಾವು ಕ್ಲೀನ್ ಮಾಡಿದ್ವಿ ಅದೇ ಜಾಗದಲ್ಲಿ ಯಥೇಚ್ಛವಾಗಿ ಮತ್ತೆ ಕಸಗಳನ್ನ ಹಾಕ್ತಾ ಇದ್ದಾರೆ. ಅದರ ಅರ್ಥ ಏನಿದೆ ಅಂತ ಹೇಳಿದ್ರೆ, ಅವೇರ್ನೆಸ್ ಇಲ್ಲ. ಇಲ್ಲಿ ಯಾರೋ ಬಂದು ಕ್ಲೀನ್ ಮಾಡ್ತಾ ಇದಾರೆ ಅಂದ್ರೆ ಅದ್ರ ಉದ್ದೇಶ ತಾವು ಬಂದು ಕೈ ಜೋಡಿಸ್ಬೇಕು ಆಕ್ಚುಲಿ. ಬಟ್ ಅದನ್ನ ಮಾಡ್ತಾ ಇಲ್ಲ, ಮತ್ತೆ ವಾಪಸ್ ಗೊತ್ತಿಲ್ದೇನೋ ಕಸಗಳನ್ನ ತಂದು ಹಾಕ್ತಾ ಇದ್ದಾರೆ. ದಯಮಾಡಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಈ ಕಸಗಳನ್ನ ತಗೊಂಬಂದು ಇಲ್ಲಿ ಹಾಕ್ಬಿಡಿ. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಒಂದು ಡಸ್ಟ್ಬಿನ್ ವ್ಯವಸ್ಥೆ ಮಾಡ್ತೀವಿ. ಸಾಧ್ಯ ಆದ್ರೆ ಆ ಡಸ್ಟ್ಬಿನ್ಗೆ ಹಾಕಿ ವಾರಕ್ಕೊಂದ್ಸಲನೋ ವಾರದಲ್ಲಿ 3-4 ದಿವಸನೋ ಮುನ್ಸಿಪಾಲಿಟಿ ಬಂದ್ಬಿಟ್ಟು ಆ ಕಸನ ತಗೊಂಡು ಹೋಗುತ್ತೆ. ಇನ್ನು ಇಲ್ಲಿ ವಿಶೇಷವಾದ ಫಲಕಗಳನ್ನು ಅಳವಡಿಸೋ ಯೋಚನೆ ಇದೆ ಪುರ ಪಂಚಾಯಿತಿ ಸಹಕಾರದೊಂದಿಗೆ. ಆಗ ಸಾಧ್ಯ ಆದ್ರೆ CCTV ಒಂದು ವ್ಯವಸ್ಥೆನ ಹಾಕ್ತಾ ಇದೀವಿ. ಯಾರು ಇಂಥ ಕಿಡಿಗೇಡಿಗಳು ಇಂಥ ದುಷ್ಕೃತ್ಯ ಮಾಡ್ತಾ ಇದಾರಲ್ಲ, ಇವರೆಲ್ಲ ಪರಿಸರದ ದ್ರೋಹಿಗಳಂತಾನೆ ಕರಿಬಹುದು. ಇವ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್.